ಇವಾಗ ಭಯವನ್ನು ಇಲ್ಲಿ ಹುಟ್ಟಾಕಿದೆ ಎದುರಾಳಿಗಳಲ್ಲೇ. ಈ ಎಲ್ಲ ನೆಲೆಗಟ್ಟಿನಲ್ಲೇ ವಿಶೇಷವಾಗಿ ಇವತ್ತು ಪಾರ್ಟಿ ಭಾಳ ಒದ್ದಾಡದಲ್ಲೇ ಅದಂತಲೇ. ಇಂಥ ಒದ್ದಾಡದಲ್ಲೇ ನಿಖಿಲ್ ಕುಮಾರಸ್ವಾಮಿಗಳು ಇನ್ನೂ ಯಾವ ರೀತಿಯಾಗಿ ಕಟ್ಬೋದು, ಇದನ್ನು ಏನು ಮಾಡ್ಬೋದು ಅಂತಂದಾಗ ಇವತ್ತಂತೂ ಒಂದು ಪಾರ್ಟಿ ಕಟ್ಟುವ ಶಕ್ತಿ, ಅದನ್ನ ಬೆಳೆಸ್ಕೊಂಡು ಹೋಗುವಂಥ ಶಕ್ತಿ ಹೊಸ್ದಾಗಿರಲಿಕ್ಕಿಲ್ಲ. ಆದರೆ ಇವರು ಆಲ್ರೆಡಿ ಪಾರ್ಟಿನ ಇಟ್ಕೊಂಡು ಬಂದಿದ್ದಾರೆ. ಅದರ ನರ್ವ್ಗಳು ಅಂದ್ರೆ ಅದರ ಏನಪ್ಪ ಅಂತ ನಾವೇನಂತೀವಿ, ಅದಕ್ಕೆ ನರಗಳು ಇಡೀ ರಾಜ್ಯ ತುಂಬ ಅಲ್ಲಲ್ಲ ವ್ಯಾಪಿಸಿದಾವೆ. ಈ ಹೊಸ ಪಕ್ಷ ಕಟ್ಟಿ ಅದನ್ನು ಬೆಳೆಸ್ಬೇಕಂದ್ರೆ ತೊಂದರೆ ಆಗ್ತದೆ. ಬಟ್ ಇದ್ದಂಥ ಪಕ್ಷವನ್ನು ಅದಕ್ಕೆ ಗಟ್ಟಿ ನೆಲ ಎಲ್ಲಿಲ್ಲ, ಜನ ಎಲ್ಲಿ ನಂಬ್ತಾರೆ ಅಂಥ ನೆಲೆಗಳಿಗೆ ಕೊಂಡೊಯ್ದ. ಅದರಿಂದ ಜಾಗ್ರತೆ ಮಾಡಬೇಕು ಅನ್ನೋ ಹಂಬಲ ನಮ್ಮ ಕುಮಾರಸ್ವಾಮಿಗಳು. ಆದರೆ ಅದಕ್ಕೆ ಇವತ್ತಿನ ದುಡ್ಡಿನ ಅನುಕೂಲ ಇರ್ಬೋದು, ಎಲ್ಲನೂ ಇರ್ಬೋದು, ಆದರೆ ಮ್ಯಾನ್ ಪವರ್, ವಿಶ್ವಾಸಕ್ಕೆ ಜನ ಇಲ್ಲಲ್ಲ ಅನ್ನುವಂಥದ್ದು. ಅಟ್ಲೀಸ್ಟ್ ಸಿ ಎಮ್ ಇಬ್ರಾಹಿಂ ಇದ್ದರೆ ಮುಸ್ಲಿಮ್ರಲ್ಲಿ ವಿಶ್ವಾಸ ಹುಟ್ಟಿಸುವಂಥ ಕೆಲಸ ಆಗ್ತಿತ್ತು, ಅವರು ಇಲ್ಲ. ಜೊತೆಗೆ ಜೆ.ಟಿ. ದೇವೇಗೌಡರು ಅಲ್ಲಿಯೇ ಒಕ್ಕಲಿಗರಲ್ಲಿ ವಿಶ್ವಾಸ ಮೂಡಿಸಿದಂಥ ಸಾಹಿತಿಗಳಿದ್ದು, ಅದು ಇವತ್ತು ಯಾಕೋ ಅವರು ಚುನಾವಣೆ ಎಷ್ಟನ್ನು ಬಳಸ್ಕೊಳ್ತಾರೆ, ಊಟ ಬಳಸ್ಕೊಳ್ಳೋದು ಅಂತ ಇದ್ದಾರೆ. ಇವೆಲ್ಲ ನೆಲೆಗಟ್ಟಿನೊಳಗೆ ಕುಮಾರಸ್ವಾಮಿಗಳಿಗೆ ಮತ್ತು ನಿಖಿಲ್ ಕುಮಾರಸ್ವಾಮಿಗಳಿಗೆ ಈ ಒಂದು ಹೊಸ ಚಾಲೆಂಜ್ಗಳವ್ರಿಗೆ ಹೊಸ ಹೊಸ ಸಮಸ್ಯೆಗಳು ಹುಟ್ಟಾಗ್ತಾ ಇದ್ದಾವೆ ಅನ್ನೋದು ಅಷ್ಟೇ ಸತ್ಯದ. ಆದರೆ ಇನ್ನೊಂದು ಮೂರನೇ ಪಾರ್ಟಿ ಬೇಕಾ ಬೇಡವಾ ಆ ಚರ್ಚೆ ಬೇರೆ. ಬೇಕಿಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅಂತ ಅನ್ನೋದಿಲ್ಲ. ಬಟ್ ಎಷ್ಟರ ಮಟ್ಟಿಗೆ ಬರೀ ಬಾಯಮಾದಿ ವಿರೋಧಕ್ಕಾಗಿ ವಿರೋಧ ಮಾಡೋದಕ್ಕಿಂತಲೂ ವಾಸ್ತವವಾಗಿ ಎಷ್ಟು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದು